ಹಲೋ ವೀಕ್ಷಕರೇ, ಸರ್ಕಾರಿ ನೌಕರರಿಗೆ ಆಗಸ್ಟ್ನಿಂದ ಸಿಗಲಿದೆ ಬಂಪರ್ ಸಂಬಳ. ಯಾರಿಗೆ ಎಷ್ಟು ಹೆಚ್ಚಳವಾಗಲಿದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ. ಕೊನೆಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬಹುದೊಡ್ಡ ಬೇಡಿಕೆಯಾಗಿದ್ದ 7ನೇ ವೇತನ ಆಯೋಗ 7th ಪೇ ಕಮಿಷನ್ ವರದಿಯ ಶಿಫಾರಸುಗಳನ್ನು ಜಾರಿಗೊಳಿಸಲು ಸರ್ಕಾರ ಮುಂದಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲಾಗಿದ್ದು, ಇದೇ ಆಗಸ್ಟ್ 1ರಿಂದಲೇ ಸರ್ಕಾರಿ ನೌಕರರಿಗೆ ಪರಿಷ್ಕೃತ ವೇತನ ಜಾರಿಗೆ ಬರಲಿದೆ. ಗಮನಾರ್ಹವೆಂದರೆ 7ನೇ ವೇತನ ಆಯೋಗದ ವರದಿಯಲ್ಲಿ ಏಪ್ರಿಲ್ 1, 2024ರಿಂದ ಪೂರ್ವಾನ್ವಯವಾಗಿ ಹಣಕಾಸು ಸೌಲಭ್ಯಗಳನ್ನು ನೀಡಬೇಕೆಂದು ಶಿಫಾರಸು ಮಾಡಲಾಗಿತ್ತು. ಆದರೆ ಇದೀಗ ಬರಲಿರುವ ಆಗಸ್ಟ್ 1ರಿಂದ ಹೊಸ ವೇತನ ನೀಡಲು ಸಂಪುಟ ಒಪ್ಪಿಗೆ ನೀಡಿದೆ. ಇದರಿಂದ ಯಾವ್ಯಾವ ಸರ್ಕಾರಿ ನೌಕರರ ಸಂಬಳ ಎಷ್ಟೆಷ್ಟು ಹೆಚ್ಚಾಗಲಿದೆ ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ. ಸಂಬಳ ಎಷ್ಟು ಏರಿಕೆಯಾಗಲಿದೆ? ಕೆ. ಸುಧಾಕರ್ ರಾವ್ ನೇತೃತ್ವದ 7ನೇ ವೇತನ ಆಯೋಗವು ನೌಕರರಿಗೆ 27.5% ವೇತನವನ್ನು ಹೆಚ್ಚಿಸಲು ಶಿಫಾರಸು ಮಾಡಿ ಕಳೆದ ಮಾರ್ಚ್ 16ರಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ತನ್ನ ವರದಿ ಸಲ್ಲಿಸಿತ್ತು. ನಿಕಟಪೂರ್ವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರ ನೌಕರರ ಸಂಬಳವನ್ನು ಶೇಕಡ 17ರಷ್ಟು ಹೆಚ್ಚಳ ಮಾಡಿತ್ತು. ಈಗ 7ನೇ ವೇತನ ಆಯೋಗದ ಶಿಫಾರಸಿನಂತೆ ಶೇಕಡ 10.5ರಷ್ಟು ಸೇರಿಸಿ ಒಟ್ಟು ಶೇಕಡ 27.5ರಷ್ಟು ಆಗುವಂತೆ ವೇತನವನ್ನು ಹೆಚ್ಚಿಸಲು ನಿರ್ಧರಿಸಲಾಗಿದೆ. ಸಿ ಮತ್ತು ಡಿ ದರ್ಜೆ ನೌಕರರ ವೇತನ ವಿವರ. ಎ ವಲಯದ ಸಿ ಮತ್ತು ಡಿ ದರ್ಜೆ ನೌಕರರಿಗೆ 2022ರ ಜುಲೈ 1ರಂದು ಮೂಲ ವೇತನ 17,000 ರು ಇದ್ದರೆ ತುಟ್ಟಿ ಭತ್ಯೆ ಶೇಕಡ 31 5,270 ರು ಹಾಗೂ ಶೇಕಡ 27.50 4,685 ರು ಫಿಟ್ಮೆಂಟ್ ಸೇರಿ ಒಟ್ಟು 26,945 ಸಿಗುತ್ತಿತ್ತು. ಇದೀಗ 2024ರ ನೂತನ ವೇತನ ಶ್ರೇಣಿಯಲ್ಲಿ 27,000 ರೂಪಾಯಿಯ ಮೂಲ ವೇತನವಿದ್ದರೆ ಅಂದಾಜು ತುಟ್ಟಿ ಭತ್ಯೆ ಶೇಕಡ 8.5 ಅಂದರೆ 2,295 ರು, ಮನೆ ಬಾಡಿಗೆ ಭತ್ಯೆ ಶೇಕಡ 20 ಅಂದರೆ 5,400 ರು, ವೈದ್ಯಕೀಯ 500, ನಗರ ಪರಿಹಾರ ಭತ್ಯೆ CCA 750 ರು ಸೇರಿ ಒಟ್ಟು 35,945 ರೂಪಾಯಿ 1/1/2024ಕ್ಕೆ ಸಿಗಲಿದೆ. ಈ ಹಿಂದಿನ 6ನೇ ವೇತನ ಆಯೋಗದಲ್ಲಿ ಒಟ್ಟು 29,005 ರೂಪಾಯಿ ಸಿಗುತ್ತಿತ್ತು. ಇದೀಗ 7ನೇ ವೇತನ ಆಯೋಗದ ಶಿಫಾರಸಿನಂತೆ ಪರಿಷ್ಕೃತ ವೇತನದಲ್ಲಿ 69,040 ರೂಪಾಯಿ ಹೆಚ್ಚಳವಾಗಲಿದೆ. ಎ ಮತ್ತು ಬಿ ದರ್ಜೆ ನೌಕರರ ವೇತನ ವಿವರ ಹೀಗಿದೆ. ಎ ವಲಯದ ಎ ಮತ್ತು ಬಿ ದರ್ಜೆಯ ನೌಕರರಿಗೆ 2022ರ ಜುಲೈ 1ರಂದು 17,000 ರೂಪಾಯಿ ವೇತನ ಇದ್ದರೆ ಶೇಕಡ 31 ತುಟ್ಟಿ ಭತ್ಯೆ 5,270 ರು, ಫಿಟ್ಮೆಂಟ್ ಶೇಕಡ 27.50 ಅಂದರೆ 4,675 ರು ಸೇರಿ ಒಟ್ಟು 26,945 ರು ವೇತನ ಸಿಗುತ್ತಿತ್ತು. ಇದೀಗ 2024ರ ನೂತನ ವೇತನ ಶ್ರೇಣಿಯಲ್ಲಿ 27,000 ರೂಪಾಯಿ ಮೂಲ ವೇತನವಿದ್ದರೆ ತುಟ್ಟಿ ಭತ್ಯೆ ಶೇಕಡ 8.5 ಅಂದರೆ 2,298 ರು, ಮನೆ ಬಾಡಿಗೆ ಭತ್ಯೆ ಶೇಕಡ 20 5,400 ರು, ನಗರ ಪರಿಹಾರ ಭತ್ಯೆ CCA 900 ಸೇರಿ ಒಟ್ಟು 35,595 ವೇತನ ಸಿಗಲಿದೆ. ಈ ದರ್ಜೆಯ ನೌಕರರಿಗೆ 6ನೇ ವೇತನ ಆಯೋಗದ ಅವಧಿಯಲ್ಲಿ 27,545 ರೂಪಾಯಿ ವೇತನ ಸಿಗುತ್ತಿತ್ತು. 7ನೇ ವೇತನದ ಆಯೋಗದ ಶಿಫಾರಸಿನಂತೆ ಇದೀಗ ನೂತನ ವೇತನದಲ್ಲಿ 8,050 ರೂಪಾಯಿ ಹೆಚ್ಚಳವಾಗಲಿದೆ. ಎಷ್ಟು ಜನರಿಗೆ ಅನುಕೂಲವಾಗಲಿದೆ? ಹೌದು ಸ್ನೇಹಿತರೆ, ಈ ಒಂದು ಸಂಪುಟ ಸಭೆಯ ತೀರ್ಮಾನದಂತೆ 7ನೇ ವೇತನ ಆಯೋಗದ ಅಂತಿಮ ಶಿಫಾರಸುಗಳ ಜಾರಿಯಾದರೆ ರಾಜ್ಯದ ಸುಮಾರು 5.20 ಲಕ್ಷ ಸರ್ಕಾರಿ ನೌಕರರು, ನಿಗಮ, ಮಂಡಳಿ ಮತ್ತು ಪ್ರಾಧಿಕಾರಗಳಲ್ಲಿ 2.50 ಲಕ್ಷ ನೌಕರರು ಹಾಗೂ 4.50 ಲಕ್ಷ ನಿವೃತ್ತ ನೌಕರರು ಸೇರಿ ಒಟ್ಟು 12.20 ಲಕ್ಷ ನೌಕರರ ಕುಟುಂಬಗಳಿಗೆ ಅನುಕೂಲವಾಗಲಿದೆ. 7ನೇ ವೇತನ ಆಯೋಗದ ವರದಿ ಶಿಫಾರಸಿನ ಬಳಿಕ ಯಾವ್ಯಾವ ದರ್ಜೆ ನೌಕರರಿಗೆ ಎಷ್ಟೆಷ್ಟು ಮೂಲ ವೇತನ, ತುಟ್ಟಿ ಭತ್ಯೆ, ಮನೆ ಬಾಡಿಗೆ ಭತ್ಯೆ, ವೈದ್ಯಕೀಯ ಹಾಗೂ ನಗರ ಪರಿಹಾರ ಭತ್ಯೆ CCA ಸೇರಿ ಏರಿಕೆಯಾದ ಒಟ್ಟು ಮೊತ್ತದ ವಿವರಗಳ ಪಟ್ಟಿ ನೋಡಲು ಸ್ನೇಹಿತರೆ ನಮ್ಮ ಮುಂದಿನ ವಿಡಿಯೋ ನೀವು ನೋಡಿ. ಮತ್ತು ನಾನು ಹೊಸ ಅಪ್ಡೇಟ್ಸ್ಗಳನ್ನು ಹಾಕಿರ್ತೀನಿ ಸ್ನೇಹಿತರೆ. ನೀವು ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು
ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಮಾಹಿತಿ ಉಪಯೋಗ ಇರುವವರೆಗೂ ಇತರೆ ಸ್ನೇಹಿತರನ್ನು ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.